ಈಗ ಗ್ರಹಣದ ಸಂದರ್ಭದಲ್ಲಿ ಆಹಾರ ಕ್ರಮಕ್ಕೂ ಕೂಡ ಕೆಲವೊಂದಿಷ್ಟು ನಿಯಮಗಳಿದೆ. ಯಾಕಾಗಿ? ಒಂದು ಗ್ರಹಣದ ಸಂದರ್ಭದಲ್ಲಿ ನಾವು ಉಪವಾಸವಿದ್ದು ಅವನ ಆರಾಧನೆಯನ್ನು, ಚಂದ್ರನ ಆರಾಧನೆ ಅಥವಾ ಚಂದ್ರನಲ್ಲಿ ಕೃಷ್ಣನನ್ನು ಕಾಣುವಂತಹದ್ದು ಅಥವಾ ಲಕ್ಷ್ಮೀ ನರಸಿಂಹದೇವರ ಆರಾಧನೆ ಅಥವಾ ಇಷ್ಟದೇವರ ಆರಾಧನೆ, ಯಾವ ದೇವರ ಆರಾಧನೆ ಮಾಡುವಾಗಲೂ ನಾವು ಶುದ್ಧರಾಗಿರಬೇಕು ಅನ್ನುವಂತಹ ಮಾತು ಶಾಸ್ತ್ರದಲ್ಲಿದೆ. ಅದು ಗ್ರಹಣದಲ್ಲಿ ಮಾತ್ರ ಅಲ್ಲ, ಪ್ರತಿನಿತ್ಯ ನಾವು ಜಪಾದಿಗಳನ್ನು ಮಾಡುವಾಗಲೂ ಹೊಟ್ಟೆಯಲ್ಲಿ ಏನು ಇರಬಾರ್ದು. ಅಂದರೆ ಎಷ್ಟು ಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಆಗುತ್ತೆ ಅಷ್ಟು ಶುದ್ಧತೆಯಿಂದ ಶುಭ್ರ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಪ್ರತಿನಿತ್ಯವೂ ಕೂಡ ಭಗವಂತನ ಆರಾಧನೆಯನ್ನು ನಡೆಸಬೇಕು ಅಂತ ನಿಯಮ. ಈ ಗ್ರಹಣ ಯಾವಾಗ ಆಗುತ್ತೋ ಗೊತ್ತಿಲ್ಲ ನಮಗೆ. ಮತ್ತು ಕೆಲವೊಮ್ಮೆ ಮಧ್ಯರಾತ್ರಿ ಆಗುತ್ತೆ, ಕೆಲವೊಮ್ಮೆ ಬೆಳಗಿನ ಜಾವನೇ ಆಗಿಬಿಡುತ್ತೆ. ಆದರೆ ಗ್ರಹಣದ ಸಂದರ್ಭದಲ್ಲಿ ಅದಕ್ಕಿಂತ ಯಾವಾಗ ಗ್ರಹಣ ಹಿಡಿತದೋ ಅದಕ್ಕಿಂತ 3 ಯಾಮಗಳ ಮುಂಚೆ ವೇದ ಅಂತ ಪ್ರಾರಂಭ ಆಗುತ್ತೆ. ಆ ವೇದ ಕಾಲ ಯಾವಾಗ ಪ್ರಾರಂಭ ಆಗುತ್ತೋ ಆ ತದನಂತರ ಕಾಲದಲ್ಲಿ ನಾವು ಏನನ್ನು ತಗೊಳ್ಳಬಾರದು. ಯಾಕೆ ಅಂತಂದರೆ ಜೀರ್ಣ ಆಗಲಿಕ್ಕೆ 3 ಯಾಮ ಬೇಕು. ನಾವು ಏನು ತಿಂತೇವೆ, ತಿಂದದ್ದು ಜೀರ್ಣ ಆಗಬೇಕು ಅಂತ ಆದರೆ ಒಂದಿಷ್ಟು ಯಾಮಗಳು ಬೇಕು ಅಂತ ನಿಯಮ. ಹಾಗಾಗಿ ಅಂದರೆ ಇದನ್ನು ಸರಳವಾಗಿ ಹೇಳೋದಾದ್ರೆ ಯಾಮ 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 ಅಂತ ಹೇಳಿದ್ರೆ ಒಂದು ಯಾಮ ಅಂತಂದರೆ 4 ತಾಸು ಈ ಥರ ಲೆಕ್ಕ. ಹಾಗಾಗಿ 3 ಯಾಮ ಅಂತಂದಾಗ 12 ಗಂಟೆ ಮುಂಚಿನಿಂದಲೂ ತಿನ್ನಬಾರದು. ಹಾಗಾಗಿ ಇವತ್ತೇನು ನಡೀತಾ ಇದೆ ಗ್ರಹಣ, ನೀವು ಇವತ್ತು ನಾವು ಟಿವಿಯಲ್ಲಿ ನೋಡ್ತಾ ಇದ್ದೀವಿ, ಉಡುಪಿ ಕೃಷ್ಣ ಮಠದಲ್ಲಿ ಏಕಾದಶಿ ಅಂತ ಆಚರಣೆ ಏನು ಇಲ್ಲ ಅಂತ. ಅಂದರೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿಯೇನೆ ವೇದ ಪ್ರಾರಂಭ ಆಗಿಬಿಡುತ್ತೆ. ಆದ್ದರಿಂದ ನಾವು ಯಾವುದನ್ನು ಸ್ವೀಕಾರ ಮಾಡುವ ಹಾಗೆ ಇಲ್ಲ. ಆಹಾರವನ್ನು ಸ್ವೀಕಾರ ಮಾಡದೆ ಆ ಗ್ರಹಣದ ಸಮಯಕ್ಕೋಸ್ಕರವಾಗಿ ಕಾದು ಕೂತು ಆ ಗ್ರಹಣದ ಸಂದರ್ಭದಲ್ಲಿ ಸ್ನಾನಾದಿಗಳನ್ನು ಆಚರಣೆ ಮಾಡಿ ಭಗವಂತನ ಆರಾಧನೆ ಅಥವಾ ಜಪಾದಿಗಳನ್ನು ನಡೆಸಿ ಆನಂತರದಲ್ಲಿ ನಾವು ಏನಾದರೂ ಫಲಹಾರವನ್ನು ಅಥವಾ ಊಟವನ್ನು ಸ್ವೀಕಾರ ಮಾಡುವವರು ಮಾಡಬಹುದು. ಈ ರೀತಿಯಾದ ಆಹಾರ ಪದ್ಧತಿಯನ್ನು ನಾವು ಆಚರಣೆ ಮಾಡಿದರೆ ನಮ್ಮ ದೇಹದಲ್ಲಿ ಯಾವ ಅಲರ್ಜಿಗಳು ಮತ್ತೊಂದು ಯಾವುದು ಬರೋದಿಲ್ಲ. ಯಾಕೆ ಅಂತಂದರೆ ನೀವು ಯಾವತ್ತೂ ನಮ್ಮ ದೇಹದಲ್ಲಿ ಅಲರ್ಜಿ, ಸ್ಕಿನ್ ಅಲರ್ಜಿ ಆಗ್ಬೋದು, ಡಸ್ಟ್ ಅಲರ್ಜಿ ಆಗ್ಬೋದು, ಇದು ಯಾಕೆ ಬರುತ್ತೆ ಅಂತಂದರೆ ನಮ್ಮ ದೇಹದಲ್ಲಿ ಇರತಕ್ಕಂತಹ ರೋಗ ನಿರೋಧಕ ಶಕ್ತಿ ಕಡಿಮೆ ಆದದ್ದರಿಂದ ಒಂದು ಅಂತ ಆದರೆ ಇನ್ನು ಬೇರೆ ಬೇರೆ ಬ್ಯಾಕ್ಟೀರಿಯಾಗಳಿಂದಾಗಿಯೂ ಕೂಡ ನಮಗೆ ತೊಂದರೆ ಬರುತ್ತೆ. ದೈಹಿಕವಾಗಿ ಆರೋಗ್ಯವಾಗಿರಬೇಕು ಅಂತಂದ್ರೆ ಈ ನಿಯಮ ಪಾಲಿಸಬೇಕು. ಯಾಕಂದರೆ ಗ್ರಹಣದ ಸಂದರ್ಭದಲ್ಲಿ ಈ ಬೇರೆ ರೀತಿಯಾದ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಕ್ಟಿವ್ ಆಗಿರುತ್ತೆ. ಯಾಕಂದರೆ ಆ ಗ್ರಹಣದ ಒಂದು ಕಿರಣಗಳ ಮೇಲೆ, ಯಾಕಂದರೆ ಸೂರ್ಯನಿಂದ ಆರೋಗ್ಯ ಮಿಚ್ಚೇದ್ ಭಾಸ್ಕರಾತ್, ಆದ್ದರಿಂದ ಅವನ ಕಿರಣಗಳು ಚಂದ್ರನ ಮೇಲೆ ಬಿದ್ದು ಆ ಕಿರಣಗಳು ನಮ್ಮ ಮೇಲೆ ಬೀಳುತ್ತೆ. ಅದಕ್ಕೆ ಚಂದ್ರನಿಗೆ ಸ್ವತಃ ಒಂದು ಸುಪ್ರಕಾಶತ್ವ ಇಲ್ಲ ಅವನಿಗೆ. ಸೂರ್ಯನ ಕಿರಣ ಅವನ ಮೇಲೆ ಬಿದ್ದದ್ದರಿಂದ ಕಾಣುತ್ತಾನವನು, ಅವನ ಕಿರಣಗಳು ನಮ್ಮ ಮೇಲೆ ಬೀಳುತ್ತೆ. ಸೂರ್ಯನ ಕಿರಣ ಚಂದ್ರನ ಮೇಲೆ, ಚಂದ್ರನಿಂದ ಭೂಮಿಗೆ. ಆದ್ದರಿಂದ ನಮಗೆ ಈ ಚಂದ್ರನಿಂದಾಗಿ ಏನು ಕಿರಣಗಳು, ಗ್ರಹಣದ ಹಿಡಿದಂತಹ ಚಂದ್ರನ ಕಿರಣಗಳು ನಮ್ಮ ಮೇಲೆ ಬಿದ್ದಾಗ ಬೇರೆ ವಿಧವಾದ ಬ್ಯಾಕ್ಟೀರಿಯಾಗಳು ಕೂಡ ನಮ್ಮನ್ನು ಆವರಿಸಿಕೊಳ್ಳುತ್ತೆ. ಆವಾಗ ನಾವು ಶುದ್ಧತೆಯಲ್ಲಿ ಇದ್ವಿ ಅಂತ ಆದರೆ ಬೇರೆಯವರನ್ನು ಸ್ಪರ್ಶ ಮಾಡಬಾರ್ದು. ಈ ಕೊರೋನಾ ಟೈಮಲ್ಲಿ ನಾವು ಅದನ್ನು ಆಚರಣೆ ಮಾಡಿದ್ದೇವೆ ಅಲ್ವಾ? ಹಾಗಾಗಿ ಬೇರೆಯವ್ರನ್ನ ಗ್ರಹಣದ ಸಂದರ್ಭದಲ್ಲಿ ಹೇಳ್ತಾರೆ ಬೇರೆಯವರನ್ನು ಸ್ಪರ್ಶ ಮಾಡಬಾರ್ದು, ಬೇರೆ ಬಟ್ಟೆಯನ್ನು ಸ್ಪರ್ಶ ಮಾಡಬಾರ್ದು. ಯಾವುದನ್ನು ಸ್ಪರ್ಶ ಮಾಡ್ತೀವೋ ಅದನ್ನು ಮತ್ತೆ ಒಗಿಲಿಕ್ಕೆ ಹಾಕಬೇಕು, ಅದನ್ನು ತೊಯಿಸಬೇಕು. ಯಾಕೆ ಅಂತಂದರೆ ಆ ಬ್ಯಾಕ್ಟೀರಿಯಾಗಳು ಸತ್ತು ಹೋಗುತ್ತೆ ಅನ್ನೋ ದೃಷ್ಟಿಯಿಂದ. ಆದ್ದರಿಂದ ಸೈಂಟಿಫಿಕ್ ಆಗಿ ನಾವು ಆಲೋಚನೆ ಮಾಡುವಾಗಲೂ ಗ್ರಹಣದ ಸಂದರ್ಭದ ಆಚರಣೆಗಳು ಬಹಳ ಸ್ಪಷ್ಟವಾಗಿ ನಮಗೆ ಹಿಂದಿನವರೆಲ್ಲ ನಮಗೆ ಕೊಟ್ಟಿದ್ದಾರೆ. ಹಾಗೆ ಆ ರೀತಿಯಾಗಿ ಆಹಾರವನ್ನು ಸ್ವೀಕರಣೆ ಮಾಡದೆ ನಾವು ಆಚರಣೆ ಮಾಡಬೇಕು. ಇದರಲ್ಲಿ ಒಂದು ಸ್ವಲ್ಪ ನಮಗೆ ನೀವು ಮಾಡೋರು ಮಾಡಿ, ಆದರೆ ಯಾರಿಗೆ ಆಗೋಲ್ಲ, ಅಶಕ್ತರು ಯಾರಿದ್ದಾರೆ, ವೃದ್ಧರಿಗೆ, ಚಿಕ್ಕ ಮಕ್ಕಳು, ಗರ್ಭಿಣಿ ಸ್ತ್ರೀಯರಿಗೆ, ಇವರಿಗೆಲ್ಲ ನಾವು ಏನು ಮಾಡ್ಬೋದು ಅಂತಂದಾಗ 11 ಗಂಟೆಯ ತನಕ, ಅಂದರೆ ಒಂದು ಯಾಮ ನಾವು ಬಿಟ್ಟರು ಕೂಡ ಸಾಕು ಅನ್ನೋ ರೀತಿಯಲ್ಲಿ, ಅಂದರೆ ಇವತ್ತಿನ ದಿವಸ ನಾವು ಗಮನಿಸುವುದಾದರೆ ಒಂದು 11-11:30ವರೆಗೂ ಫಲಹಾರದ ಸ್ವೀಕಾರ ಮಾಡಿದರೆ ತೊಂದರೆ ಇಲ್ಲ. ಆನಂತರದಲ್ಲಿ ಸ್ವೀಕಾರ ಮಾಡೋದು ಬೇಡ. ಮತ್ತು ಆ ಸಂದರ್ಭದಲ್ಲಿ, ಗ್ರಹಣದ ಸಂದರ್ಭದಲ್ಲಿ ನಾವು ಬಾತ್ರೂಮನ್ನು ಉಪಯೋಗಿಸದೆ ಹೋಗುವಂಥದ್ದು, ಅದೆಲ್ಲ ಏನಾಗುತ್ತೆ, ನಮಗೆ ಬೇಡದ ಬ್ಯಾಕ್ಟೀರಿಯಾಗಳು ಬರೋದಕ್ಕೆ ಸಾಧ್ಯತೆಗಳಿದೆ. ಮತ್ತು ಅದಕ್ಕೊಂದು ದೋಷಗಳನ್ನು ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಬ್ಯಾಕ್ಟೀರಿಯಾ ಶಬ್ದಗಳನ್ನು ಬಳಸ್ತಾ ಇರಲಿಲ್ಲ. ಆದರೆ ಅದಕ್ಕೇನು ಹೇಳ್ತಿದ್ರು, ಪಾಪ ಬರುತ್ತೆ, ಅಧರ್ಮ, ದೋಷ ಬರುತ್ತೆ, ಇನ್ನೇನೋ ಆಗಿಬಿಡುತ್ತೆ ಅಂತ ಹೇಳೋರು. ಆದ್ದರಿಂದ ನಾವು ಅದರ ಅರ್ಥ ಏನು ಅಂದರೆ ಈ ರೀತಿಯಾದ ಅರ್ಥ, ಅದರಿಂದ ಬೇರೆ ಥರದ ತೊಂದರೆಗಳಾಗುತ್ತೆ, ಆದ್ದರಿಂದ ಅದನ್ನು ಮಾಡಬೇಡಿ ಅಂತ ನಮ್ಮ ಶಾಸ್ತ್ರಕಾರರು ಹಿಂದಿನವರು ನಮಗೆ ಬರೆದಿಟ್ಟಿದ್ದಾರೆ. ಈ ನಿಯಮಗಳನ್ನು ಪಾಲಿಸ್ತಾ ಬಂದ್ವಿ ಅಂತ ಆದರೆ ಆವಾಗ ನಮ್ಮ ದೇಹ ಆರೋಗ್ಯವಂತವಾಗಿ ಇರುತ್ತೆ, ಯಾವ ತೊಂದರೆಗಳು ಒಳಗಾಗೋಲ್ಲ. ದೈಹಿಕ ಆರೋಗ್ಯ ಜೊತೆಗೆ ಮಾನಸಿಕ ಆರೋಗ್ಯ ಎರಡೂ ಕೂಡ ಮುಖ್ಯ. ಸೊ ಅದನ್ನ ಪಡಿಬೇಕು ಅಂತಂದ್ರೆ ಈ ಗ್ರಹಣದ ಸಂದರ್ಭದಲ್ಲಿ ಆಚರಣೆ ಬಹಳ ಮುಖ್ಯ ಅಂತ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.